ದೇಶದಲ್ಲಿ ಇವತ್ತು ಒಂದೇ ಹೆಸರು ಓಡ್ತಾ ಇರೋದು, ಅದು ಮೋದಿ 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 ಮೋದಿ. ಬೇರೆ ಯಾವ ಹೆಸರು ಇಲ್ಲ ದೇಶದಲ್ಲಿ. ನೋಡಪ್ಪ ಎಕ್ಕೋ ಬರ್ತಾ ಇದೆ. ಅವ್ನು ಜಾಸ್ತಿ ಎಣ್ಣೆ ಆಗೈತೆ, ಕಳ್ಸಪ್ಪ. ಪೊಲೀಸರು ನೋಡಪ್ಪ ಕರ್ಕೊಂಡು ಹೋಗ್ಬಿಡು. ಇವತ್ತು ನಾವು ನೋಡ್ತಾ ಇರೋದು, ಕಳೆದ ಸ್ವಾತಂತ್ರ್ಯ ಬಂದು 75 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಯಾವತ್ತೂ ಕೂಡ ಒಬ್ಬ ಅಭ್ಯರ್ಥಿ ಹೆಸರಲ್ಲಿ, ಒಂದು ಹೆಸರಲ್ಲಿ ಓಟನ್ನ ಕೇಳದಂತ ಇತಿಹಾಸ ಇಲ್ಲ. ಇವತ್ತು ದೇಶದಲ್ಲಿ ಎಲ್ಲೇ ಹೋದ್ರು, ಒಬ್ಬ ಸಣ್ಣ ಮಗು ಕೇಳಿ, ವಯಸ್ಸಾಗಿರುವಂತ ಹಿರಿಯರು ಕೇಳಿ, ಒಂದೇ ಮಾತು ಹೇಳೋದು ಮೋದಿ 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 ಮೋದಿ. ಅಷ್ಟು ಮೋಡಿಯನ್ನ ಮೋದಿ ಮಾಡಿದ್ದಾರೆ. ಯಾಕೆಂದ್ರೆ ದೇಶವನ್ನ ಕಾಯುವ ಕಾವಲುಗಾರ ಅವರು. ದೇಶವನ್ನ ಕಾಯೋರು ಯಾರು ಇವತ್ತು? ದೇಶವನ್ನ ಕಾಯೋರು ಯಾರು? ದೇಶವನ್ನ ಅಭಿವೃದ್ಧಿ ಮಾಡೋರು ಯಾರು? ಆ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇವತ್ತು ಮೋದಿ ಅವರು. ಇವತ್ತು ಕಾಂಗ್ರೆಸ್ ಒಂದು ರೀತಿ ಲೂಟಿಕೋರರ ಪಕ್ಷ. ಇವತ್ತು ಕರ್ನಾಟಕದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರು ಲೂಟಿ ಮಾಡ್ತಾ ಇದ್ದಾರೆ. ಇವರಿಬ್ಬರು ಸೇರ್ಕೊಂಡು ಕರ್ನಾಟಕವನ್ನ ಲೂಟಿ ಮಾಡ್ತಾ ಇದ್ದಾರೆ. ನೋಡಿದ್ದೀರಾ, ಇವತ್ತೇ ಮಳೆ ಬರ್ತಾ ಇರೋದು. ಬಿಜೆಪಿ ರ್ಯಾಲಿ ಬಂದಿತ್ತು. ಇಷ್ಟು ಬರಗಾಲ ಬರಗಾಲ ಬರಗಾಲ. ಸಿದ್ದರಾಮಯ್ಯ ಬಂದ್ಮೇಲೆ ಎಲ್ಲ ಕಡೆ ಬರಗಾಲ ಬಂದಿತ್ತು. ಮಳೆ ಇಲ್ಲ, ನೀರಿಲ್ಲ, ರೈತರಿಗೆ ಪರಿಹಾರ ಇಲ್ಲ, ಕರೆಂಟ್ ಇಲ್ಲ, ಎಣ್ಣೆ ಬೆಲೆ ಜಾಸ್ತಿ, ಬಾಟ್ಲಿಗೆ 50 ರೂಪಾಯಿ ಜಾಸ್ತಿ ಮಾಡೋದು. ಎಣ್ಣೆ ಬೆಲೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಬಡವರು ದುಡ್ಡು ಕಿತ್ಕೊಂಡು ಬಡವರಿಗೆ ಟ್ಯಾಕ್ಸ್ ಹಾಕಿ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀನಿ ಅಂತ ಹೇಳಿದ್ರು. ಈ ತರ ದ್ರೋಹವನ್ನ ಮಾಡ್ತಕ್ಕಂಥ ಒಂದೇ ನಿಮಿಷ ಸಂತೋಷ, ಮಳೆ ಬಂದ್ರೆ ಈ ತರ ದ್ರೋಹ ಮಾಡುವಂತ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ತೆಗೆದಾಕ್ಬೇಕ ಬೇಡ? ಇವತ್ತು ದೇಶದಲ್ಲಿ ಪ್ರಧಾನಿ ಮೋದಿ ಆಗ್ಬೇಕು. ದೇಶ ಇವತ್ತು ಪಾಕಿಸ್ತಾನ ನೋಡ್ತಾ ಇದ್ದೀರಿ. ನಮ್ಮ ಮೇಲೆ ದಿನ ಬಾಂಬ್ಗಳಾಗ್ತಾ ಇತ್ತು, AK-47 ಬರ್ತಾ ಇತ್ತು. ಮೋದಿ ಅವರು ಬಂದ್ಮೇಲೆ ಅವ್ರನ್ನೆಲ್ಲ ಇಲಿ ಬೋನೊಳಕ್ಕೆ ಹಾಕ್ದಂಗೆ ಪಾಕಿಸ್ತಾನದವ್ರನ್ನೆಲ್ಲ ಇಲಿ ಬೋನಲ್ಲಿ ಹಾಕೊಂಡಿದ್ದಾರೆ. ಸತ್ಯ ಇಲ್ಲ, ಪಾಕಿಸ್ತಾನದ ಸತ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿ ವಿಶ್ವ ನಾಯಕ. ಇವತ್ತು ಕಾಂಗ್ರೆಸ್ ಪಾರ್ಟಿ, ನಾನು ಕೇಳಿದೆ ಕಾಂಗ್ರೆಸ್ ಅವ್ರನ್ನ, ಸಿದ್ದರಾಮಯ್ಯ ಕೇಳಿದೆ, ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ? ಯಾರು ಇಲ್ಲ. ಪಾಪ ರಾಹುಲ್ ಗಾಂಧಿ ಹಿಡ್ಕೊಂಬರ್ತಾರೆ. ಅವ್ರು ಹಿಡ್ಕೊಂಬಂದಿದ್ದ ಹಂಗೆ ಮಾಡ್ತಾರೆ. ಅವರೆಲ್ಲ ನಾವು ಒಂದ್ ಕಡೆ ಸಿಗೋದೇ ಇಲ್ಲ ಅಂತವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಹೊರಟಿದೆ. ನಮಗೆ ಒಳ್ಳೆಯ ಕ್ಯಾಪ್ಟನ್ ಇದ್ದಾರೆ. ನಮ್ ಕ್ಯಾಪ್ಟನ್ ಯಾರು? ನರೇಂದ್ರ ಮೋದಿ ಅಂತ ಒಂದು ಕ್ಯಾಪ್ಟನ್ ಸಿಕ್ಕಿರೋದ್ರಿಂದ ನಾವು ಹಾಸನದಲ್ಲೂ ಕೂಡ ನಾವು ಗೆಲ್ಲಬೇಕು. ಇವತ್ತು ಹೊಂದಾಣಿಕೆ ಆಗಿರೋದು ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರೋ ಹೊಂದಾಣಿಕೆ, ಅಮಿತ್ ಶಾ ಅವರು ಮಾಡಿರುವಂತ ಹೊಂದಾಣಿಕೆ ಇದು. ಇಲ್ಲಿ ಒಂದೊಂದು ಓಟನು ಕೂಡ ನರೇಂದ್ರ ಮೋದಿ ಅವರಿಗೆ ಹೋಗ್ತದೆ. ಒಬ್ಬೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಗೆದ್ರು ಕೂಡ ನರೇಂದ್ರ ಮೋದಿಗೆ ಹೋಗ್ತೈತೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ನಮ್ಮ NDA ಅಭ್ಯರ್ಥಿ. ಅವರು NDA ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ನಾವೆಲ್ಲ ಗೆಲ್ಸ್ಬೇಕು. NDA ಅಭ್ಯರ್ಥಿ ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಈ ವಿಚಾರವನ್ನ ಇಟ್ಕೊಂಡು ನಾವು ಹೋಗ್ಬೇಕಾಗಿದೆ. ಬಿಜೆಪಿ ಇವತ್ತು ದೇಶವನ್ನು ಆಳುವಂತ ಪಾರ್ಟಿ. ಎಲ್ಲರನ್ನ ಒಟ್ಟಿಗೆ ತಗೊಂಡೋಗ್ಬೇಕು. ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು. ಆ ರೀತಿಯಾದಂತ ಒಂದೇ ನಿಮಿಷ ಮಳೆ ಬರ್ತಾ ಇದ್ದಾಳ. ಆಮೇಲೆ ಪ್ರೀತಮ್ ಗೌಡ್ರು ನಾನೇ ಜೈ ಅಂತೀನಿ. ಆಮೇಲೆ ಮಾತಾಡ ಅಲ್ಲಿವರೆಗೂ ಸೈಲೆಂಟ್ ಆಗಿದೆ. ಇವತ್ತು ಸನ್ಮಾನ್ಯ ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ ನಾವು ಈ ಮೆರವಣಿಗೆಯನ್ನ ಮಾಡಿದ್ದೀವಿ. ಎಲ್ಲರ ಆಶೀರ್ವಾದ ನಮ್ಮ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಬಂದಿದ್ದೀನಿ. ನಾನು ವಿರೋಧ ಪಕ್ಷದ ನಾಯಕ. ನಾನು 7 ಬಾರಿ MLA ಆಗಿದ್ದೀನಿ. ನಾನು ರಾಜಕಾರಣವನ್ನು ಬಹಳ ನೋಡಿದ್ದೀನಿ ನಾನು. ಆದ್ರೆ ನಮ್ಮ ದೃಷ್ಟಿ ಇವತ್ತು ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಮಾಡೋದ್ ಬಿಟ್ರೆ ಯಾವುದೂ ಇಲ್ಲ. ನರೇಂದ್ರ ಮೋದಿ ಪ್ರಧಾನಿ ಆಗಿಲ್ಲ ಅಂದ್ರೆ ಒಂದ್ಸರಿ ಯೋಚನೆ ಮಾಡಿ, ಈ ದೇಶವನ್ನ ಚೂರ್ ಚೂರ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ ಅವರು. DK ಸುರೇಶ್ ಹೇಳ್ತಾರೆ
ದೇಶವನ್ನ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಈ ತರ ಹೇಳುವಂತ ದೇಶ ದ್ರೋಹಿಗಳಿಗೆ ನಾವು ಪಾಠ ಕಲಿಸಬೇಕಾಗಿದೆ. ಅವ್ರು ಹೇಳ್ತಾರೆ ನಿನ್ನೆ ರಾಮನ್ ಫೋಟೋ ನಾವು ಮನೆಯಲ್ಲಿ ಹಾಕೊಳ್ಳೋದೇ ಇಲ್ಲ ಅಂತ ಹೇಳಿದ್ದಾರೆ. DK ಸುರೇಶ್ ಅವರು ಕೇಳಿಸಿದಿರ ಎಲ್ಲರೂ? ನಾಚಿಕೆ ಆಗಲ್ಲ ಅವ್ರಿಗೆ? ಹೇಳ್ಬೇಕಲ್ಲ, ಯಾರು ರಾಮನ್ ಫೋಟೋನೇ ಹಾಕಲ್ಲಂತೆ ಮನೆಯಲ್ಲಿ. ಇಂಥ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನನ್ನೆ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರ ಅಂತ ಇದೆ, ಅಲ್ಲಿ ಇಲ್ಲೆಲ್ಲ ನೀವೇನಂದ್ರೆ ಜೈ ಶ್ರೀರಾಮ್ ಅಂತಂದ್ರಿ. ಯಾರಾದ್ರೂ ಮಾತಾಡಿದ್ರ? ಯಾರು ಇಲ್ಲ. ವಿದ್ಯಾರಣ್ಯಪುರದಲ್ಲಿ ನಿನ್ನೆ ಬೆಂಗಳೂರಲ್ಲಿ ಯಾರು ಜೈ ಶ್ರೀರಾಮ್ ಅಂದ್ರೆ ಅವ್ರಿಗೆ ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಘೋಷಣೆ ಕೂಗು ಅಂತ ಹೇಳಿ ಹೊಡೆದಿದ್ದಾರೆ. ಇದನ್ನ ಪ್ರಚೋದನೆ ಮಾಡ್ತಾ ಇರೋರು ಯಾರು? ಕಾಂಗ್ರೆಸ್ ಅವರು. ಜೈ ಶ್ರೀರಾಮನ್ನಕ್ಕೂ ಕೂಡ ಅನುಮತಿಯನ್ನ ತೆಗೆದುಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಅದು ಅಪರಾಧ. ಅಂತವ್ರನ್ನ ಇವತ್ತು ಏನು ಮಾಡಲ್ಲ ಇವರು. ಮೊನ್ನೆ ಲಕ್ಷ್ಮಣ್ ಸವದಿ ಅಂತ ಒಬ್ರು ಬಿಜೆಪಿಯಲ್ಲಿ ಇದ್ರು, ಈಗ ಕಾಂಗ್ರೆಸ್ ಹೋದ್ರು. ಅವರು ಖರ್ಗೆ ಅವ್ರನ್ನ ಕೇಳ್ತಾರೆ, ಸರ್ ಭಾರತ್ ಮಾತಾ ಕಿ ಜೈ ಅಲ್ಲ ಅಂತ ಪರ್ಮಿಷನ್ ಕೊಡಿ ಅಂತ. ಭಾರತ್ ಮಾತಾ ಜೈ ಅನ್ನ ಪರ್ಮಿಷನ್ ಕಾಂಗ್ರೆಸ್ ಹತ್ರ ಕೇಳ್ತಾರೆ ಅಂದ್ರೆ ಎಂತ ನೀಚ ಕಾಂಗ್ರೆಸ್ ಅವರು ಇವರು. ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ದೇಶಭಕ್ತಿ ಬಗ್ಗೆ ಗೌರವ ಇದೆಯಾ? ಜೈ ಶ್ರೀರಾಮ್ ದೇಶಭಕ್ತಿ ಬಗ್ಗೆ ಗೌರವ ಇದೆಯಾ ಇವ್ರಿಗೆ? ಜೈ ಶ್ರೀರಾಮನ್ನಕ್ಕೆ ಅನುಮತಿ ಬೇಕು, ಭಾರತ್ ಮಾತಾಕ್ಕೆ ಅನುಮತಿ ಬೇಕು. ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಏನ್ ಮಾಡಿದ್ರು ಕಾಂಗ್ರೆಸ್ ಅವರು? ಖರ್ಗೆ ಮಗ ಹೇಳಿದ್ರು ಅನ್ಲೇ ಇಲ್ಲ ಅಂದ್ರು. DK ಶಿವಕುಮಾರ್ ಹೇಳಿದ್ರೆ ನನ್ ಕೇಳಿಸೇ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಕಿವುಡು, ಕಿವಿನೂ ಕೇಳಿಸಲ್ಲ, ಕಣ್ಣು ಕೇಳಿಸಲ್ಲ. ಆಮೇಲೆ ಪ್ರೂವ್ ಆಯ್ತು ಇವರು ಕೂಗಿರುವಂತದ್ದು ದೇಶದ್ರೋಹದ ಕೆಲಸ ಮಾಡಿರುವಂತದ್ದು ಪ್ರೂವ್ ಆಯ್ತು. ಕರ್ನಾಟಕದಲ್ಲಿ ನಾವು ಎಚ್ಚರದಿಂದ ಇರಬೇಕು. ದಿನ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಇದು ತಡೆಗಟ್ಟಕ್ಕೆ ಒಂದೇ ದಾರಿ ಇರೋದು ಮಂತ್ರ. ಆ ಮಂತ್ರ ನರೇಂದ್ರ ಮೋದಿ. ಯಾವ ಮಂತ್ರ ಅದು? ಮೋದಿ ಮಂತ್ರ. ಯಾವ ಮಂತ್ರ? ಮೋದಿ ಮಂತ್ರ. ಮೋದಿ ಮಂತ್ರ ಆಗ್ಬೇಕಾದ್ರೆ ನಾವು 400 ಸೀಟ್ ಗೆಲ್ಬೇಕು. 400 ಸೀಟ್ ಗೆಲ್ಬೇಕಾದ್ರೆ ಹಾಸನೂ ಗೆಲ್ಬೇಕು, ನಾವು ಮೈಸೂರು ಗೆಲ್ಬೇಕು, ಮಂಡ್ಯನೂ ಗೆಲ್ಬೇಕು, ಬೆಂಗಳೂರು ಗೆಲ್ಬೇಕು, ಉತ್ತರ ಕರ್ನಾಟಕದಲ್ಲೂ ಗೆಲ್ಬೇಕು. ಒಂದೇ ಒಂದು ಸೀಟು ಮಿಸ್ ಆದ್ರೂ ಕೂಡ ನಾವು 400 ರೀಚ್ ಆಗಕ್ಕಾಗಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಹಾಸನದ ಜನತೆಯಲ್ಲಿ ನಮ್ಮ ಅಮೂಲ್ಯವಾದಂತ ಮತವನ್ನ NDAಗೆ ಕೊಡ ಮುಖಾಂತರ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಿ ಅದರಲ್ಲಿ ಹಾಸನದ ಪಾಲು ಇದೆ ಅನ್ನೋದನ್ನ ತಾವೆಲ್ಲರೂ ತೋರಿಸ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಪ್ರೀತಮ್ ಗೌಡ ನೇತೃತ್ವದಲ್ಲಿ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಾನು ಪ್ರೀತಮ್ ಗೌಡಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ JDS-ನ ಜಿಲ್ಲಾ ರಾಜ್ಯ ಅಧ್ಯಕ್ಷರಾಗಿದ್ದವರು, ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಲಿಂಗೇಶ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು, ಅವ್ರಿಗೂ ಅಭಿನಂದನೆ. ನಮ್ಮ ಬಿಜೆಪಿ ಅಧ್ಯಕ್ಷರು ಸಿದ್ದೇಶ್ ಅವರು ಬಂದಿದ್ದಾರೆ. ನಮ್ಮ ಸಿಮೆಂಟ್ ಮಂಜು ಅವರು, ಜನಪ್ರಿಯ ಶಾಸಕರು, ಹಂಗೆ ವೇದಿಕೆ ಮೇಲಿರುವಂತ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಇಷ್ಟೊಂದು ದೊಡ್ಡ ರೀತಿಯಾದಂತ ಒಂದು ಕಾಲನ ರೋಡ್ ಶೋವನ್ನ, ಒಂದೇ ನಿಮಿಷ, ರೋಡ್ ಶೋ ಇನ್ನ ಟೈಮ್ ಕೊಡ್ತೀನಿ, ಆಮೇಲೆ ಅದಕ್ಕೆ ಸಪರೇಟ್ ಟೈಮ್ ಕೊಡ್ತೀನಿ. ಇಂಥ ಒಂದು ದೊಡ್ಡದಾದಂತ ರೋಡ್ ಶೋವನ್ನ ಮಾಡಿ ನರೇಂದ್ರ ಮೋದಿ ಅವರಿಗೆ NDAಗೆ ಬೆಂಬಲವನ್ನ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ. ಹಾಸನದಲ್ಲಿ NDA ಅಭ್ಯರ್ಥಿ ಗೆಲ್ಲಬೇಕು. 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ಉದ್ದೇಶ ಇಟ್ಕೊಂಡು ಒಂದು ರ್ಯಾಲಿಯನ್ನ ನಾನು ಮಾಡ್ತಾ ಇದ್ದೀನಿ, ಬರಬೇಕು ಅಂತ ಹೇಳಿದಾಗ ನಾನು ಸಂತೋಷದಿಂದ ಒಪ್ಪಿ ಇವತ್ತು ಬಂದಿದ್ದೀನಿ. ನೀವು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಶಿಸ್ತುಬದ್ಧವಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮಗೂ ಕೂಡ ನಾನು
ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈ ಭಾಗ ಹಾಸನದಲ್ಲಿ ಮಾಜಿ ಮಂತ್ರಿಗಳಾದಂತ ಕುಮಾರಸ್ವಾಮಿಯವರು ಕೂಡ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಸಿದ್ದೇಶ್ ನಾಗೇಂದ್ರ ಅವರು